ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಕುಂಭರಾಶಿಯವರ ಜೀವನದಲ್ಲಿ ಬಹುಶಃ ಯಾರೂ ಊಹಿಸೋಕೂ ಆಗದಂತಹ ಒಂದು ಅಸಾಮಾನ್ಯ, ಒಂದು ದೊಡ್ಡ ಬದಲಾವಣೆ ಸಂಭವಿಸೋಕೆ ಕಾದಿದೆ. ಹೌದು, ಇದುವರೆಗೂ ಎದುರಿಸಿದ ಪ್ರತಿಯೊಂದು ಸವಾಲು, ಅನುಭವಿಸಿದ ಪ್ರತಿಯೊಂದು ನೋವಿಗೂ ಅಂತ್ಯ ಹಾಡಿ ಒಂದು ಹೊಸ ಅಧ್ಯಾಯ ಶುರುವಾಗುವ ಸಮಯ ಬಂದಿದೆ. ಈ ಒಂದು ಸಾಲಿದೆಯಲ್ಲ, ಇದು ಕೇವಲ ಒಂದು ಮಾತು ಅಂತ ಅನ್ಕೋಬೇಡಿ. ಇದು ಕುಂಭರಾಶಿಯವರ ಜೀವನದ ಸಾರಾಂಶವೇ ಅನ್ಬಹುದು. ಹೊರಗಿನ ಪ್ರಪಂಚಕ್ಕೆ ಎಲ್ಲವೂ ಸರಿಯಿದೆ ಅಂತ ಒಂದು ನಗುಮುಖ ಇಟ್ಕೊಂಡಿರ್ತಾರೆ. ಆದ್ರೆ ಆ ನಗುವಿನ ಹಿಂದೆ ಹೇಳಿಕೊಳ್ಳೋಕೆ ಆಗದ ನೋವುಗಳು, ತಲೆ ತಿನ್ನುವ ಚಿಂತೆಗಳು ಮತ್ತೆ ನಿದ್ದೆಯಿಲ್ಲದ ರಾತ್ರಿಗಳು ಅದೆಷ್ಟೋ ಅಡಗಿರುತ್ತೆ. ಈ ಎಲ್ಲ ಹೋರಾಟವನ್ನು ಮೌನವಾಗಿಯೇ ಸಹಿಸಿಕೊಂಡು ಬಂದಿರುವುದೇ ಅವರ ನಿಜವಾದ ಶಕ್ತಿ. ಪ್ರಶ್ನೆ ಸರಿಯಾಗಿದೆ. ಉತ್ತರ ಖಂಡಿತವಾಗಿಯೂ ಹೌದು. ಈಗ ಆ ಹಳೆಯ ಕಹಿ ನೆನಪುಗಳ ಭಾರವನ್ನ ಇಳಿಸಿ ಭವಿಷ್ಯದ ಕಡೆ ಒಂದು ಹೊಸ ಭರವಸೆಯ ಹೆಜ್ಜೆ ಇಡುವ ಸಮಯ ಬಂದಿದೆ. ಈ ಬದಲಾವಣೆ ಏನಿದೆ, ಇದು ಕೇವಲ ಒಂದು ತಿರುವಲ್ಲ, ಇದು ಒಂದು ರೀತಿಯಲ್ಲಿ ಪುನರ್ಜನ್ಮದ ಹಾಗೆ, ಎಲ್ಲವನ್ನೂ ಹೊಸದಾಗಿ ಫ್ರೆಶ್ ಆಗಿ ಶುರು ಮಾಡುವ ಅವಕಾಶ. ಸರಿ, ಈಗ ಮುಂದಿನ ವಿಷಯಕ್ಕೆ ಬರೋಣ. ಇಷ್ಟೆಲ್ಲಾ ಕಷ್ಟಗಳನ್ನ ಎದುರಿಸೋಕೆ ಶಕ್ತಿ ಎಲ್ಲಿಂದ ಬಂತು? ಅದಕ್ಕೆ ಕಾರಣ ಕುಂಭರಾಶಿಯವರ ವಿಶೇಷವಾದ ವ್ಯಕ್ತಿತ್ವ. ನೋಡಿ, ವೈದಿಕ ಜ್ಯೋತಿಷ್ಯದಲ್ಲಿ ನಮ್ಮ ಜನ್ಮ ನಕ್ಷತ್ರ, ನಮ್ಮ ಸ್ವಭಾವದ ಬಗ್ಗೆ ತುಂಬಾ ಆಳವಾದ ವಿಷಯಗಳನ್ನ ಹೇಳುತ್ತೆ. ಕುಂಭರಾಶಿಯ ಅಡಿಯಲ್ಲಿ ಬರುವ ಆ 3 ಮುಖ್ಯ ನಕ್ಷತ್ರಗಳ ಗುಣಗಳನ್ನ ಈಗ ನೋಡೋಣ. ಮೊದಲನೆಯದಾಗಿ ಧನಿಷ್ಠ ನಕ್ಷತ್ರದವರು ಹೇಗಿರ್ತಾರೆ ಅಂದ್ರೆ, ಜವಾಬ್ದಾರಿ ಅನ್ನೋದು ಇವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಸ್ವಾಭಿಮಾನ ಅಂತೂ ತುಂಬಾನೇ ಜಾಸ್ತಿ. ಯಾರ್ ಮುಂದೆನೂ ಸುಲಭವಾಗಿ ತಲೆಬಾಗೋ ಜಾಯಮಾನದವರಲ್ಲ. ಪ್ರೀತಿ ಪಾತ್ರರಿಗಾಗಿ ಎಂಥ ತ್ಯಾಗಕ್ಕೂ ಸಿದ್ಧ. ಆದ್ರೆ ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಂತು ಅಂದ್ರೆ ಸುಮ್ನಿರಲ್ಲ. ಈಗ ಶತಭಿಷ ನಕ್ಷತ್ರದವರ ಬಗ್ಗೆ ಮಾತಾಡೋಣ. ಇವ್ರು ತುಂಬಾ ಆಳವಾಗಿ ಯೋಚನೆ ಮಾಡೋರು. ತಮ್ಮ ನೋವನ್ನ, ಕಣ್ಣೀರನ್ನ ಯಾರ್ ಮುಂದೇನೂ ತೋರ್ಸ್ಕೊಳ್ಳೋದಿಲ್ಲ. ಹೊರಗಿನಿಂದ ನೋಡಕ್ಕೆ ತುಂಬಾ ಸ್ಟ್ರಾಂಗಾಗಿ ಕಾಣ್ತಾರೆ, ಆದ್ರೆ ಒಳಗೆ ಅವರ ಹೃದಯ ಎಷ್ಟೋ ಸಲ ನೊಂದು ಬೆಂದಿರುತ್ತೆ. ಈ ಮೌನ ಸಹನೆ ಇದೆಯಲ್ಲ, ಅದೇ ಅವರ ಅತಿದೊಡ್ಡ ಶಕ್ತಿ. ಇನ್ನು ಪೂರ್ವಭದ್ರ ನಕ್ಷತ್ರದವರು, ಅಯ್ಯಯ್ಯೋ, ಇವರು ಅಷ್ಟೇ ಭಾವನಾತ್ಮಕ ಜೀವಿಗಳು. ಪ್ರೀತಿಸಿದ್ರೆ ಜೀವ ಕೊಡೋವಷ್ಟು ಪ್ರೀತಿಸ್ತಾರೆ. ದ್ವೇಷ ಬಂತಂದ್ರೆ ಮತ್ತೆ ಆ ಕಡೆ ತಿರುಗಿಯೂ ನೋಡಲ್ಲ. ಇವರ ಭಾವನೆಗಳಲ್ಲಿ ನಡುಮಧ್ಯ ಅನ್ನೋ ಪದಕ್ಕೆ ಜಾಗ ಇಲ್ಲ. ಇದೇ ಕಾರಣಕ್ಕೆ ಇವರ ಜೀವನದ ಅನುಭವಗಳು ಕೂಡ ತುಂಬಾ ತೀವ್ರವಾಗಿರುತ್ತೆ. ಈ ಎಲ್ಲಾ ನಕ್ಷತ್ರದವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಅದ್ಭುತ ಗುಣಗಳಿವೆ. ಮೊದಲಿಗೆ ಬುದ್ಧಿವಂತಿಕೆ. ಇದು ಪುಸ್ತಕದಿಂದ ಬಂದಿದ್ದಲ್ಲ, ಜೀವನ ಕೊಟ್ಟ ಅನುಭವದಿಂದ ಕಲಿತ ಪಾಠ. ಎರಡನೆಯದು ಧೈರ್ಯ. ಕಷ್ಟದ ಸಮಯದಲ್ಲಿ ಮಾತ್ರ ಹೊರಬರುವ ನಿಜವಾದ ಶಕ್ತಿ. ಮೂರನೆಯದು ಕಠಿಣ ಪರಿಶ್ರಮ. ಫಲಿತಾಂಶ ಲೇಟಾದ್ರೂ ಪರವಾಗಿಲ್ಲ, ಪ್ರಯತ್ನ ಮಾತ್ರ ನಿಲ್ಲಲ್ಲ. ಕೊನೆಯದಾಗಿ ಪ್ರಾಮಾಣಿಕತೆ. ಹಣಕ್ಕಿಂತ ಹೆಚ್ಚಾಗಿ ಸಂಬಂಧಗಳಿಗೆ ಬೆಲೆ ಕೊಡುವ ಗುಣ. ಇವೆಲ್ಲವೂ ಅವರ ನಿಜವಾದ ಆಸ್ತಿಗಳು. ಸರಿ, ಈ ವ್ಯಕ್ತಿತ್ವ ಒಂದು ಕಡೆ ಆದ್ರೆ ಇನ್ನೊಂದು ಅದೃಶ್ಯ ಶಕ್ತಿ ಕೂಡ ಇವರನ್ನು ಕಾಪಾಡ್ತಾ ಬಂದಿದೆ. ಯಾವ್ದಾ ಶಕ್ತಿ? ಬನ್ನಿ ನೋಡೋಣ. ಎಷ್ಟೋ ಸಲ ಬಿದ್ದಿದ್ರೂ ಪ್ರತೀ ಸಲ ಮತ್ತೆ ಎದ್ದು ನಿಂತಿದಾರಲ್ವಾ, ಅದು ಕೇವಲ ಸ್ವಂತ ಶಕ್ತಿಯಿಂದ ಮಾತ್ರ ಅಲ್ಲ, ಅವರ ಬೆನ್ನ ಹಿಂದೆ ಒಂದು ದೈವಿಕ ಶಕ್ತಿ ಕೆಲಸ ಮಾಡ್ತಾ ಇದೆ. ಹೌದು, ಆ ಪರಮಾತ್ಮನಾದ ಶಿವನ ರಕ್ಷಣೆ, ಆ ಅದೃಶ್ಯ ಶಕ್ತಿಯೇ ಸಂಪೂರ್ಣವಾಗಿ ಕುಸಿದು ಹೋಗೋದಂತೆ ಕಾಪಾಡಿದೆ. ಇದನ್ನ ಹೇಗೆ ಹೇಳ್ಬಹುದು ಅಂದ್ರೆ, ಒಂದು ಕಾಣದ ಕವಚದ ಹಾಗೆ. ಆ ಪರಮಾತ್ಮನ ಕೃಪೆ ಸದಾ ಜೊತೆಗಿರುತ್ತೆ. ಜೀವನದಲ್ಲಿ ಬಂದ ಕಷ್ಟಗಳೆಲ್ಲ ನಾಶ ಮಾಡೋಕಲ್ಲ, ಬದಲಿಗೆ ಇನ್ನಷ್ಟು ಗಟ್ಟಿ ಮಾಡೋಕೆ ಬಂದಿದ್ದು. ಎಷ್ಟೇ ಪಿತೂರಿಗಳು ನಡೆದ್ರೂ ಶತ್ರುಗಳು ಗೆಲ್ಲೋಕೆ ಆಗದಿರೋದಿಕ್ಕೆ ಕಾರಣವೇ ಈ ದೈವಿಕ ರಕ್ಷಣೆ. ಹಾಗಿದ್ರೆ ಈ ದೊಡ್ಡ ಬದಲಾವಣೆ ಹೇಗಾಗ್ತಾ ಇದೆ, ಯಾಕೆ ಆಗ್ತಾ ಇದೆ? ಅದಕ್ಕೆ ಕಾರಣ ಗ್ರಹಗಳ ಒಂದು ವಿಶಿಷ್ಟ ಸಂಯೋಗ. ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರ 12ನೇ ಮನೆ ಅಂದ್ರೆ ವ್ಯಯಸ್ಥಾನದಲ್ಲಿ ಒಂದು ಅಪರೂಪದ ಸಂಯೋಗ ನಡೀತಾ ಇದೆ. ಸೂರ್ಯ, ಬುಧ, ಮಂಗಳ ಹಾಗೂ ಶುಕ್ರ, ಈ 4 ಗ್ರಹಗಳು ಒಂದಾಗಿವೆ. ಇದರ ಪರಿಣಾಮ ಒಂದು ಆಳವಾದ ಆಂತರಿಕ ಶುದ್ಧೀಕರಣ. ಇದನ್ನ ಕೇಳಿ ಭಯಬೇಡ, ಇದು ಶಿಕ್ಷೆಯಲ್ಲ, ಇದೊಂದು ಕ್ಲೀನಿಂಗ್ ಪ್ರಾಸೆಸ್ ತರ. ಹಳೆಯ ನೋವುಗಳು, ಬೇಡವಾದ ನೆನ್ಪುಗಳು ಮತ್ತೆ ಮೇಲೆ ಬರಬಹುದು. ಯಾಕೆಂದ್ರೆ ಅವನ್ನೆಲ್ಲ ಒಳಗಿಂದ ಹೊರಗೆ ಹಾಕಿ ಭವಿಷ್ಯದ ಹೊಸ ಅವಕಾಶಗಳಿಗೆ ಜಾಗ ಮಾಡ್ಕೊಡೋಕೆ ಈ ಪ್ರಕ್ರಿಯೆ ನಡೀತಾ ಇದೆ. ಈ ಶುದ್ಧೀಕರಣ ಆದ್ಮೇಲೆ ಏನ್ ಸಿಗುತ್ತೆ? ಜೀವನದ 3 ಮುಖ್ಯ ಕ್ಷೇತ್ರಗಳಲ್ಲಿ ಜೀವನವನ್ನೇ ಬದಲಾಯಿಸುವಂಥ ಶುಭ ಸಮಾಚಾರಗಳೂ ಕಾದಿವೆ. ಹೌದು, ಒಂದಲ್ಲ ಎರಡಲ್ಲ, ಸರಿಯಾಗಿ 3 ದೊಡ್ಡ ಗುಡ್ ನ್ಯೂಸ್ಗಳು ಬೇಗನೆ ಬರಲಿವೆ. ಈ 3 ವಿಷಯಗಳು ಜೀವನದ ಗತಿಯನ್ನೇ ಬದಲಿಸುತ್ತವೆ. ಮೊದಲನೇ ಗುಡ್ ನ್ಯೂಸ್, ಆರ್ಥಿಕ ಪರಿಸ್ಥಿತಿ.
ಎಷ್ಟೋ ದಿನಗಳಿಂದ ಕಾಡ್ತಿದ್ದ ಹಣಕಾಸಿನ ಒತ್ತಡಗಳೆಲ್ಲ ಕಡಿಮೆಯಾಗಿ ಒಂದು ಸ್ಥಿರತೆ ಸಿಗಬಹುದು. ನಿಂತೋಗಿದ್ದ ಕೆಲ್ಸಗಳು ಮತ್ತೆ ಶುರುವಾಗಬಹುದು, ಬರ್ಬೇಕಿದ್ದ ಹಣ ಕೈ ಸೇರಬಹುದು. ಎರಡನೇ ಶುಭ ಸಮಾಚಾರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು. ಮನೆಯೊಳಗೆ ತುಂಬ ದಿನಗಳಿಂದ ಇದ್ದ ತಪ್ಪು ತಿಳುವಳಿಕೆಗಳೆಲ್ಲ ದೂರ ಆಗ್ತವೆ. ಒಂದು ಶಾಂತಿ, ಒಂದು ಸಾಮರಸ್ಯ ಬಂದು ನೆಲೆಸುತ್ತೆ. ಸಂಬಂಧಗಳಲ್ಲಿ ತಿಳುವಳಿಕೆ ಹೆಚ್ಚಾಗುತ್ತೆ. ಇನ್ನು ಮೂರನೇ ಮತ್ತು ಅತ್ಯಂತ ಮುಖ್ಯವಾದ ಪ್ರತಿಫಲ, ಅದು ಗೌರವ ಹಾಗೂ ಮಾನ್ಯತೆ. ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ, ಮೌನವಾಗಿ ಸಹಿಸಿಕೊಂಡ ಹೋರಾಟಕ್ಕೆ ಕೊನೆಗೂ ಒಂದು ಬೆಲೆ ಸಿಗ್ತಾ ಇದೆ. ಸಮಾಜದಲ್ಲಿ, ಕೆಲಸ ಮಾಡುವ ಜಾಗದಲ್ಲಿ ಅರ್ಹವಾದ ಸ್ಥಾನಮಾನ ಸಿಗ್ಲಿದೆ. ಈ ಸ್ಲೈಡ್ ನೋಡಿ, ಇದು ಒಂದು ರೀತಿ ಇಡೀ ಪ್ರಯಾಣದ ಸಾರಾಂಶ. ಹಿಂದೆ ಇದ್ದ ಅನುಮಾನಗಳೆಲ್ಲ ಹೋಗಿ ಮುಂದೆ ಒಂದು ಸ್ಪಷ್ಟತೆ ಬರಲಿದೆ. ಆ ಹೋರಾಟದ ಸಮಯದಲ್ಲಿ ದೈವಿಕ ರಕ್ಷಣೆ ಇತ್ತು ಅನ್ನೋದು ಅರ್ಥ ಆಗಲಿದೆ, ಮತ್ತು ಮೋಸ, ಅವಮಾನದ ಬದಲಾಗಿ ಈಗ ಮಾನ್ಯತೆ ಹಾಗೂ ಗೌರವ ಸಿಗಲಿದೆ. ಸರಿ, ಈ ಒಳ್ಳೆ ಸಮಯವನ್ನ ಹೇಗೆ ಸರಿಯಾಗಿ ಬಳಸ್ಕೊಳ್ಳೋದು? ಅದಕ್ಕೆ ಕೆಲವು ಸರಳ ಆದ್ರೆ ತುಂಬಾನೇ ಶಕ್ತಿಯುತವಾದ ಪರಿಹಾರಗಳಿವೆ. ಈ ಕೆಲವನ್ನ ಮನಸ್ಸಿಟ್ಟು ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ದಿನಕ್ಕೆ 11 ಸಲ ಓಂ ನಮಃ ಶಿವಾಯ ಅಂತ ಜಪ ಮಾಡಿ, ಮನಸ್ಸು ಶಾಂತವಾಗತ್ತೆ. ಸತತ 5 ಸೋಮವಾರ ಅರಳಿ ಮರದ ಹತ್ರ ಒಂದು ದೀಪ ಹಚ್ಚಿ, ಹಾಗೆಯೇ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಹಾರ ನೀಡಿ. ಇದ್ರಿಂದ ಕರ್ಮಬಂಧಗಳು ಕಳೆದು ಹೋಗ್ತವೆ, ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಇನ್ನೊಂದು ಚಿಕ್ಕ ಟಿಪ್, ಕೆಲವು ಬಣ್ಣಗಳು ಹಾಗೂ ಸಂಖ್ಯೆಗಳು ಈ ಸಮಯದಲ್ಲಿ ತುಂಬಾ ಅನುಕೂಲಕರ. ತಿಳಿ ನೀಲಿ, ಬಿಳಿ ಮತ್ತು ಬೂದು ಬಣ್ಣಗಳು ಮನಸ್ಸಿಗೆ ಆರಾಮ ಕೊಡ್ತವೆ. ಹಾಗೆಯೇ 4 ಮತ್ತು 8 ಈ ಸಂಖ್ಯೆಗಳು ಸ್ಥಿರತೆ ಮತ್ತು ಯಶಸ್ಸನ್ನು ತಂದುಕೊಡಬಲ್ಲವು. ಕೊನೆಯದಾಗಿ ಈ ಮಾತೆಲ್ಲ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಯಾರು ನೋವು ಕೊಟ್ರೋ ಅವರ ಮೇಲೆ ಸೇಡು ತೀರಿಸಿಕೊಳ್ಳೋದಲ್ಲ, ಬದಲಾಗಿ ಶಾಂತವಾಗಿ ಬೆಳೆಯುತ್ತಾ ಹೋಗೋದೇ ಅವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ. ಯಶಸ್ಸೇ ಕೊನೆಯ ಉತ್ತರ. ಕನಸುಗಳು ದೊಡ್ಡದಾಗಿವೆ, ಇದು ನಿಜ. ಆದರೆ ಆ ದೊಡ್ಡ ಕನಸುಗಳನ್ನು ನನಸು ಮಾಡುವ ಶಕ್ತಿ ಕೂಡ ನಿಮ್ಮಲ್ಲೇ ಅಡಗಿದೆ. ಈಗ ಆ ಶಕ್ತಿಯನ್ನು ಗುರುತಿಸಬೇಕು, ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಬೇಕು. ಈ ಹೊಸ ಅಧ್ಯಾಯಕ್ಕೆ ಸನ್ನದ್ಧರಾಗಿ. ಧನ್ಯವಾದಗಳು.